ಕಲಬುರಗಿ ನಗರದ ಮಕ್ತಂಪುರ ಗದ್ದುಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ಆಯೋಜನೆ ಮಾಡಲಾಗಿದ್ದ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶ್ರೀ ಚರಲಿಂಗ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಶ್ರೀ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ, ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಪುರಾಣ ಕಾರ್ಯಕ್ರಮದ ಭಾಗವಾಗಿ ಇಂದಿನ ಹಿರಿಯ ದಂಪತಿಗಳ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಗದ್ದುಗೆ ಮಠದ ಚರಲಿಂಗ ಶ್ರೀಗಳು, ಚೌದಾಪುರಿ ಹಿರೇಮಠದ ಶ್ರೀ ರಾಜಶೇಖರ ಸ್ವಾಮಿಗಳು ಹಾಗೂ ವಿವಿಧ ಮಠಾಧೀಶರು, ಮಠ ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜ ಸೇವೆಗೂ ಸೈ ಎಂಬುದನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಕಲಬುರಗಿ ಮಹಾನಗರದ ಗದ್ದುಗೆ ಮಠದ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದು ಬಂದಿರತಕ್ಕಂಥ ಯಡಿಯೂರು ಸಿದ್ದಲಿಂಗೇಶ್ವರರ ಪುರಾಣದ ಇಂದಿನ ಈ ಶುಭ ದಿನದಂದು ಗದ್ದುಗೆ ಮಠದ ಪರಮಪೂಜ್ಯರಾಗಿರ್ತಕ್ಕಂಥ ಚರಲಿಂಗ ಮಹಾಸ್ವಾಮಿಗಳು ಹಾಗೂ ಗುರುಬಸವ ಮಠದ ಶಿವಾನಂದ ಮಹಾಸ್ವಾಮಿಗಳವರು ಈ ಮಕ್ತಂಪುರ ಬಡಾವಣೆಯ ಹಿರಿಯ ಜೀವಿಗಳನ್ನು ಅಂದರೆ ದಂಪತಿಗಳನ್ನು ಗುರುತಿಸಿ ಅವರಿಗೆ ಷಷ್ಠಿ ಪೂರ್ತಿ ಸಮಾರಂಭವನ್ನು ಮಾಡ್ತಾ ಇದ್ದಾರೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಒಬ್ಬ ಸ್ವಾಮಿಯಾದಂಥವರು ಇಡೀ ಸಮಾಜದ ಹಾಗೂ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಸೇವೆಯನ್ನು ಮಠದ ವತಿಯಿಂದ ಮಾಡಬೇಕು ಅಂತ ಉದ್ದೇಶದಿಂದ ಸುಮಾರು 60 ವರ್ಷ ತುಂಬಿರತಕ್ಕಂಥ ದಂಪತಿಗಳನ್ನು ಗುರುತಿಸಿ ಅವರ ಮುಂದಿನ ಬಾಳು ಬಂಗಾರವಾಗಲಿ, ಅವರಿಗೆ ಆ ರೇವಣಸಿದ್ದೇಶ್ವರ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಡಲಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಒಂದು ಹೊಸ ಕ್ರಾಂತಿಯನ್ನು ಪರಮಪೂಜ್ಯ ಚರಲಿಂಗ ಮಹಾಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ಇಂಥ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಮತ್ತು ಸಮಾಜಕ್ಕೆ ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ನಡೀತಕ್ಕಂಥ ಜಾತ್ರಾ ಮಹೋತ್ಸವ ಇನ್ನೂ ವಿಜೃಂಭಣೆಯಾಗಿ ನಡೆಯಲಿ. ಎಲ್ಲ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರೇವಣಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗ್ರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾರೆ. ಶಿವಲಿಂಗಾಯ ನಮಃ. ಕರ್ತೃ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ 60 ವರ್ಷ ತುಂಬಿರತಕ್ಕಂತಹ ಸುಖ ಜೀವನ ಸಾಗಿಸಿರುವಂತಹ ದಂಪತಿಗಳಿಗೆ ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಈ ಸಮಾಜಕ್ಕೆ ಯಾವುದಕ್ಕೋಸ್ಕರವಾಗಿ ಪ್ರೇರಣೆಯನ್ನು ಕೊಡಬೇಕು ಅನ್ನುವಂಥದ್ದು ಯಾವುದಕ್ಕೋಸ್ಕರಪ್ಪ ಅಂತಂದರೆ, ಈಗಿನ ನವ ಪೀಳಿಗೆಗೆ ಒಂದೇ ತಿಂಗಳದೊಳಗೆ ಮದುವೆ ಆಗ್ತಾರೆ, ಮತ್ತು ಮರು ತಿಂಗಳದೊಳಗೆ ಡಿವೋರ್ಸನ್ನು ಕೊಡುವಂತಹ ಸಂದರ್ಭದೊಳಗೆ ನೀವೆಲ್ಲ ನಿಂತ್ಕೊಂಡಿದ್ದೀವಿ. ಕೋಟಿಗಟ್ಟಲೆ ರೊಕ್ಕವನ್ನು ಖರ್ಚು ಮಾಡಿಕೊಂಡು ಅದೇ ಕೋಟಿ ರೂಪಾಯಿ ಕೊಟ್ಟು ಮದುವೆಯನ್ನು ಮಾಡ್ಕೊಂಡಿರ್ತಾರೆ, ಅದೇ ಕೋಟಿ ರೂಪಾಯಿ ಕೊಟ್ಟು ಡೈವರ್ಸ್ ಮಾಡ್ಕೊಳ್ಳುವಂಥ ಸ್ಥಿತಿಯೊಳಗೆ ನೀವೆಲ್ಲ ಕಾಣ್ತಾ ಇದ್ದೀವಿ. ಅವನ್ನೆಲ್ಲವನ್ನು ದೂರ ಮಾಡಿ ಸಂಸಾರಿಕ ಜೀವನ ಅನ್ನುವಂತಹದ್ದು ಬಹಳ ಶ್ರೇಷ್ಠವಾಗಿರುವಂತಹದ್ದು. ಎಲ್ಲ ಇದರೊಳಗೆ ಧನ್ಯೋ ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡು ವೇದಗಳು ಹೇಳಿದಾವ. ಅದಕ್ಕೋಸ್ಕರವಾಗಿ ಈ ಸಾಂಸಾರಿಕ ಜೀವನವನ್ನು ಎಲ್ಲರೂ ಸಹಿತ ಸರಿಯಾಗಿ ನಡೆದುಕೊಂಡು ಹೋಗಬೇಕು, ಕುಟುಂಬ ವ್ಯವಸ್ಥೆ ಮತ್ತು ನಮ್ಮ ದೇಶದೊಳಗೆ ಕಾಣಬೇಕು ಅನ್ನುವಂತಹ ಸ್ಥಿತಿಯೊಳಗೆ ಶ್ರೀ ಗದ್ದುಗೆ ಮಠದೊಳಗೆ ಇಂಥ 10 ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಗದ್ದುಗೆ ಮಠ ಅಂತಂದರೆ ಸಮಾಜಕ್ಕಾಗಿ ಯಾವುದೇ ರೀತಿಯಾಗಿರುವಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿರುವಂತಹ ಮಠ, ಬಹಳ ಪ್ರಾಚೀನವಾಗಿರುವಂತಹ ಮಠ. ಈ ಮಠ ಯಾವಾಗಲೂ ಸಹಿತ ಆ ಸಮಾಜಕ್ಕಾಗಿ ಒಳ್ಳೆಯ ಕೊಡುಗೆಗಳನ್ನು ಕೊಡ್ತಾ ಇರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ, ಆ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಮಾಜ ಸಂಜೀವಿನಿ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಶಿವಗಳವರ ಹೆಸರಿನೊಳಗೆ ಸಮಾಜ ಸಂಜೀವಿನಿ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಸಹಿತ ಕೊಡ್ತಾ ಬಂದಿರುವಂತಹದ್ದು. ಇದೇ ರೀತಿಯಾಗಿ 10 ಹಲವಾರು ಕಾರ್ಯಕ್ರಮಗಳು ನಮ್ಮ ಗದ್ದುಗೆ ಮಠದೊಳಗೆ ನಡ್ತಾ ಬಂದಿರುವಂತಹದ್ದು ಬಹಳ ವಿಶೇಷವಾಗಿರುವಂತಹದ್ದು. ಎಲ್ಲ ಸಕಲ ಸದ್ಭಕ್ತರಿಗೆ ಒಳಿತನ್ನು ಬಯಸುವಂತಹದ್ದು ನಮ್ಮ ಗದ್ದುಗೆ ಮಠದ ಎಲ್ಲ ಗುರು ಪರಂಪರೆ, ನಿರಂಜನ ಪರಂಪರೆ ಮಾಡ್ತಾ ಬಂದಿರುವಂತಹದ್ದು. ಬಹಳಷ್ಟು ಇನ್ನೂ ಅತ್ಯಂತ ವಿಜೃಂಭಣೆಯಾಗಿ ಕಾರ್ಯಕ್ರಮವನ್ನು ಶ್ರೀ ಗುರು ಬಸವಲಿಂಗಾಯ ನಮಃ. ಗದ್ದುಗೆ ಮಠ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿರ್ತಕ್ಕಂಥ 60 ವರ್ಷ ತುಂಬಿದ ದಂಪತಿಗಳಿಗೆ ಒಂದು ವಿಶೇಷವಾಗಿ ಅವರ ಜೀವನದೊಳಗೆ, ಅವರ ಬಾಳಿನೊಳಗೆ
ಒಳ್ಳೆಯ ಬೆಳಕಾಗಲಿ, ಅವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯೊಳಗೆ ಇವತ್ತು ಚರಲಿಂಗ ಮಹಾಸ್ವಾಮಿಗಳು ಇಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡು ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠಕ್ಕೆ ಬಂದ ಮೇಲೆ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಒತ್ತು ಕೊಟ್ಟು ಇಂಥ ಭಕ್ತರಿಗೆ ಆಹ್ವಾನಿಸಿ ಭಕ್ತರು ಉದ್ಧಾರ ಆಗಲಿ ಅನ್ನುವಂಥ ಉದ್ದೇಶದಿಂದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ಈ ರೇವಣಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇಡೀ ಜಗತ್ತಿನಾದ್ಯಂತ ಮುಟ್ಟಿಸಿ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯಿಂದ ಇವತ್ತು ಇಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿದ್ದಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಚರಲಿಂಗ ಮಹಾಸ್ವಾಮಿಗಳು ಬಂದ ಮೇಲೆ ಈ ಮಠಕ್ಕೆ ಹೇಗಾಗ್ಯದ ಅಂತ ಕೇಳಿದ್ರೆ ಉನ್ನತವಾಗಿರ್ತಕ್ಕಂಥ ಶಿಖರದ ಮೇಲೆ ಚಿನ್ನದ ಕಳಸ ಇಟ್ಟಂತೆ ಇವತ್ತು ಚರಲಿಂಗ ಮಹಾಸ್ವಾಮಿಗಳು ಬಂದು ಬಹಳ ಈ ಗದ್ದಿಗೆ ಮಠಕ್ಕೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚೆಚ್ಚಿನ ರೀತಿಯೊಳಗೆ ಈ ಜಾತ್ರೆ ಹಮ್ಮಿಕೊಳ್ಳಿ, ಈ ಜಾತ್ರೆ ಎಲ್ಲ ಕಡೆ ಪಸರಿಸಲಿ, ಭಕ್ತರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಸದುದ್ದೇಶದಿಂದ ಈ ಕಾರ್ಯಕ್ರಮದ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೀನಿ. ತಾವೆಲ್ಲರೂ ಕೂಡ ನೂರು ಕಾಲ ಈಗ 60 ವರ್ಷ ನಾವು ಕಳೆದಿಲ್ಲ, ಇನ್ನೂ 60 ವರ್ಷ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಕಾರಣ ತಮ್ಮೆಲ್ಲರೂ ಕೂಡ 60 ವರ್ಷ ದಾಟಿರ್ತಕ್ಕಂಥ ಹಿರಿಯರ ಆಶೀರ್ವಾದ ನಮಗ, ಅವರಿಗೆ ಅಪ್ಪ ಸಿದ್ಧಲಿಂಗ ಎನ್ನುವರ ರೇವಣಸಿದ್ದೇಶ್ವರದ ಕಲಬುರಗಿಯ ಶರಣಬಸವೇಶ್ವರನ ಆಶೀರ್ವಾದ ಇನ್ನೂ 100 ಕಾಲ ಅವರು ಸುಖವಾಗಿ ಬಾಳನ್ನು ತಿಳ್ಕೊಂಡು ಒಂದೇ ಸಾಲಿ ತಾವೆಲ್ಲರೂ ಕೂಡ ಕೈ ಮೇಲೆತ್ತಿ ಜೋರಾದ ಚಪ್ಪಳೆಯನ್ನ ತಟ್ಟಬೇಕು, ಹರಸಬೇಕು, ಹಾರೈಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜರು ಕೂಡ ಬಂದು ನಿಮಗೆ ಆಶೀರ್ವಾದ ಮಾಡಲಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಪರಮ ಪೂಜೆ ನಮ್ಮ ಚಂದ್ರಪುರ ಮಠದ ಪರಮ ಪೂಜರ ಆದಿಯಾಗಿ ಸುಮಾರು ಒಂದು 10-11 ಮಂದಿ ಪರಮ ಪೂಜರು ನಿಮಗೆ ಹರಿಸುವುದಕ್ಕಾಗಿ ತಮಗೆ ಪರಮ ಪೂಜರು ಬಂದಿದ್ದಾರೆ. ಕಾರಣ ಅವರ ಆಶೀರ್ವಾದ, ಯಾಕಂದ್ರೆ ಇಲ್ಲಿ ಬಹಳ ಮಂದಿ 60 ವರ್ಷ ಪೂರೈಸಿರ್ತಕ್ಕಂಥ ಷಷ್ಠಿ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇರ್ತಕ್ಕಂಥ ತಂದೆ ತಾಯಿಗಳೇನದಲ್ಲ ಬಹಳ ಮಂದಿ. ಸಮಾರಂಭದಲ್ಲಿ ಶ್ರೀಧರ್ ರತ್ನಗಿರಿ, ಸುರೇಶ್ ರಂಗದಾಳ್, ಚಂದ್ರಕಾಂತ್ ಕುಂಸಿ, ಸುರೇಶ್ ನವಲೆ, ಸತೀಶ್ ಅಷ್ಟಗಿಕರ್, ಮಹಾದೇವ್ ಕಪ್ನೂರ್, ಮಲ್ಲಿನಾಥ್ ಪಾಟೀಲ್ ಕಾಳ್ಗಿ, ಚಂದ್ರಕಾಂತ್ ಡಂಬಳ್, ಶಿವಂ ಉದ್ನೂರ್, ಸಚಿನ್ ನಂದ್ಯಾಳ್, ನಾನಾಗೌಡ, ಸಂಗಣ್ಣ ಉದ್ನೂರ್, ಶಿವಲಿಂಗಪ್ಪ ಕಿಣಗಿ, ಶರಣಪ್ಪ ಜೀವಣಗಿ ಸೇರಿದಂತೆ ಬಡಾವಣೆಯ ಮುಖಂಡರು, ರೇವಣಸಿದ್ದೇಶ್ವರ ಅಕ್ಕನ ಬಳಗ ಮಹಿಳಾ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.